ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ ಏನೇನೋ ಆಗ್ಬಿಡ್ತೈತೆ ಅಂತ ಎದ್ರುಕೊಂಡಿದ್ದಷ್ಟೇ ಬಂತು, ನೋಡಿದ್ರೆ ಎಲ್ಲ ಹ್ಯಾಪಿ ಎಂಡಿಂಗ್ ಆಗೋಯ್ತು. ಖುಷಿನಾ? ನಂಗೆ ಶಾನೆ ಖುಷಿ ಆಗ್ತೈತೆ. ಓಹೋ, ಬೆಳಗ್ಗೆ ಎಲ್ಲ ಅಳ್ತಾ ಇದ್ದಿದ್ದು ಇದೇ ಮಕ್ಕನೆಯಾ? ಈಗ ನಗು ನೋಡು. ನಾನ್ ನೋಡ್ದೆ. ಏನನ್ನ? ಅದೇ ಅಳಿಯಂದ್ರು ಹೋಗುವಾಗ ಫೋನ್ ಮಾಡ್ತೀನಿ ಅಂತ ಸನ್ನೆ ಮಾಡಿದ್ರಲ್ಲ, ಇನ್ನಿಂಗೆ ಅವ್ರ ಫೋನ್ ಕಾಯದೆ ಕ್ಯಾಮೆ ಬಿಡು. ಅಕ್ಕ ಬಾವನ್ ಕೋಪ ಎಲ್ಲ ಹೋಯ್ತಾ? ಹೂ ಪೂರ್ವಿ, ನಮ್ಮನ್ಯಾಗೆ ಅಪ್ಪಯ್ಯ ಹೆಂಗೆ ಈ ಡ್ಯಾನ್ಸ್ ಎಲ್ಲ ಇಷ್ಟಪಡಕ್ಕಿಲ್ವೋ ಹಂಗೆ ಅವ್ರ ಮನ್ಯಾಗ ಅಮ್ಮಾಜಿನೂ ಹಂಗೆ ಅಂತೆ. ಅದಕ್ಕೆಯ ಈ ಮದ್ವೆಗೆ ಒಪ್ಕೊಳ್ಳೋಕ್ಕಿಂತ ಮೊದಲು ಸರಿಯಾಗಿ ಯೋಚಿಸು. ನೀನು ಕನ್ಸಿಂದೆ ಹೋಗ್ತೀಯಾ ಅಥವಾ ನನ್ನ ಕೈ ಹಿಡಿತೀಯಾ ಅಂತ ಕೇಳಿದ್ರು. ನನಗೆ ಅಪ್ಪಯ್ಯನ ಖುಷಿ ಮತ್ತು ನಂದನವ್ರ ಪ್ರೀತಿ ಮುಂದೆ ನನ್ನ ಕನಸು ಚಿಕ್ಕದು ಅನಿಸ್ತು. ಅದಕ್ಕೆಯ ಇನ್ನು ಮುಂದೆ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿದೆ. ನನಗೇನದಕ್ಕೆ ಬೇಜಾರಿಲ್ಲ. ದೊಡ್ಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕನ್ನೋ ನನ್ನ ಕನಸು ಈಡೇರಾಯ್ತಲ್ಲ, ನನಗಷ್ಟೇ ಸಾಕು. ನಾನು ಜಯಂತಿ ಚಂಚಲ ಇಬ್ರು ನಂದನ್ ಜೊತೆ ಯಾಕೆ ಕಳಿಸ್ತೆ ಅನ್ನೋದು ನಿಮ್ಮಿಬ್ರು ಯೋಚನೆ ಆಗಿರ್ಬೋದು. ಜಯಂತಿ ಚಂಚಲ ಇಬ್ಬರಿಗೂ ಪದ್ಮಿನಿ ಬಗ್ಗೆ ತಮ್ಮ ಅಂತಸ್ತಿಗೆ ತಕ್ಕವಳಲ್ಲ ಅನ್ನೋ ಅಸಮಾಧಾನ ಇದೆ. ಯಾಕೆಂದ್ರೆ ಜಯಂತಿ ಚಂಚಲ ಇಬ್ರು ದೊಡ್ಡ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದವರು. ಅವರಿಗೆ ಬಡತನ ಕೊಡೋ ಕಷ್ಟ ಆಗಲಿ, ಹೊಂದಾಣಿಕೆ ಕಲಿಸೋದಾಗ್ಲಿ ಅವ್ಯಾವುದೂ ಗೊತ್ತಿಲ್ಲ. ಅದಕ್ಕೆ ನಂದನ್ ಜೊತೆ ಹಳ್ಳಿಗೆ ಕಳಿಸ್ದೆ. ಹಳ್ಳಿ ಹೇಗಿರುತ್ತೆ, ಇವರಲ್ಲಿಗೆ ಹೋದಾಗ ಅವ್ರು ಹೇಗೆ ಸತ್ಕಾರ ಮಾಡ್ತಾರೆ, ಅವರ ಸಂಸ್ಕಾರ ಹೇಗಿರುತ್ತೆ ಅದೆಲ್ಲವೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇವತ್ತಿಂದಾನೇ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಅಭ್ಯಾಸ ಆಗ್ಲಿ ಅಂತ ಹಳ್ಳಿಗೆ ಕಳಿಸ್ದೆ. ಅವರಿಬ್ಬರಿಗೂ ಅರ್ಥ ಆದಂಗೆ. ಏನಂದೆ ಜನಾರ್ದನ್? ಏನಿಲ್ಲ ಅಮ್ಮಾಜಿ, ಚಂಚಲಂಗೂ ಚಿಕ್ಕಮ್ಮಂಗೂ ಅರ್ಥ ಆದ್ರೆ ಸಾಕು ಅಂದೆ. ಹೌದು ಅಮ್ಮಾಜಿ, ಅವರಿಬ್ರು ಹೊರಟಾಗ ರಾಹು ಕೇತು ಒಟ್ಟಿಗೆ ಹೋಗ್ತಾ ಇದ್ದಾರೆ, ಇನ್ನೇನು ಅನಾಹುತ ಮಾಡ್ತಾರೋ ಅಂತ ನನಗನ್ಸಿತ್ತು. ಆದರೆ ಈಗ ನೀವು ಅವ್ರನ್ನ ಅಲ್ಲಿ ಕಳಿಸಿದ್ದೇ ಒಳ್ಳೇದಾಯ್ತು ಅಂತ ನನಗೂ ಅನ್ನಿಸ್ತಾ ಇದೆ. ಇಲ್ಲಿ ಮದ್ವೆ ಆದ್ರೆ ಯಾರು ಬರಕ್ಕಿಲ್ವಾ? ಯಾಕೆ ಬರಕ್ಕಿಲ್ಲ ಅಂದ್ರೆ ಎಲ್ಲಾರು ಮೆಚ್ಚೋ ಹಂಗೆ ಮದುವೆ ಮಾಡ್ಕೊಡೋ ಯೋಗ್ಯತೆ ನನ್ಗಿಲ್ಲ ಅನ್ಕೊಂಡವ್ರ ಅವರು. ಅಯ್ಯೋ ರೀ, ಪಾಪ ಮಾಡ್ಕೋಬೇಡ್ರಿ. ಅಲ್ಲ ಕಣ್ಲ ಭುಜಂಗ, ನಮಗೆ ಮದುವೆನ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಅಂತ ಎಣ್ಣೆತ್ತವ್ರು ಸುಲಿಗೆ ಮಾಡೋರು ಇರೋವಂಥ ಕಾಲದಾಗೆ ನಮ್ಮೂರ್ನಾಗ ನಾವೇ ಮಾಡ್ಕೊತೀವಿ ಅಂತ ಹೇಳೋವಾಗ ಸುಮ್ಕೆ ಅದನ್ನು ನಾವು ಒಪ್ಕೊಳ್ಳೋದು ಬಿಟ್ಬಿಟ್ಟು ಅದೇನಿಲ್ಲ ನೀನು ರಗಳೆ ಆಗಕ್ಕಿಲ್ಲ, ಇದಕ್ಕೆ ಒಪ್ಕೊಳಕ್ಕಿಲ್ಲ ಬಿಡು. ನಾನು ಒಪ್ಕೊಳಕ್ಕಿಲ್ಲ. ನಾಳೆ ನನ್ನ ಮಗಳು ಆ ಮನೆಯಲ್ಲಿ ತಲೆ ಎತ್ಕೊಂಡು ಬದುಕ್ಬೇಕು. ತಲೆ ಎತ್ಕೊಂಡು ನಾಳೆ ಊರಿನ ಜನ ಶ್ರೀಮಂತ ಸಂಬಂಧ ಬಂತು ಅದಕ್ಕೆ ಮಗಳನ್ನ ಕೊಟ್ಬಿಟ್ಟ ಅಂತ ಆಡ್ಕೊಂತ ನೋಡು, ಅದನ್ನ ಕೇಳ್ಕೊಂಡು ಸಹಿಸ್ಕೊಳಕ್ ಆಗಿಲ್ಲ ನನ್ನ ಕೈಲಿ. ಅಥವಾ ನನ್ನ ಮಗಳಿಗೆ ಆ ಮನೆಯಲ್ಲಿ ಏನಾದ್ರು ಗೌರವಕ್ಕೆ ಚ್ಯುತಿ ಬಂದ್ರೆ ಅದು ನೋಡ್ಕೊಂಡು ನೆಮ್ಮದಿಯಾಗಿಲ್ಲಕ್ಕೆ ಆಗಿಲ್ಲ ನನ್ನ ಕೈಲಿ. ಲೇ, ನಾನು ದುಡ್ಡನಾಗ ಬಡವಿರ್ಬಹುದು, ಅದ್ರ ಸ್ವಾಭಿಮಾನದ ಶ್ರೀಮಂತ. ಲೇ, ಅವರು ಅವ್ರ ದುಡ್ಡಗೆ
ಬೆಂಗಳೂರಿನಾಗೆ ಮದುವೆ ಮಾಡ್ಕೊಳ್ಳಕ್ಕೆ ನನ್ನ ಸ್ವಾಭಿಮಾನ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಏನೋ ಶ್ರೀಮಂತ ಸಂಬಂಧ ಸಿಕ್ಬಿಟ್ಟೈತೆ, ಎಲ್ಲ ಅವ್ರು ಮಾಡ್ಕೊಂಡ್ಬಿಡ್ತಾರೆ, ನಯಾಪಸದ ಖರ್ಚು ನನಗಿರಲ್ಲ, ಇದಕ್ಕಾಗಿ ನಾನು ಮದುವೆ ಒಪ್ಕೊಂಡೆ ಅನ್ಕೊಂಡ್ರಾ? ಅವ್ರ ಶ್ರೀಮಂತಿಕೆ ನೋಡಿ ಒಪ್ಕೊಳ್ಳಿಲ್ಲ, ಅವ್ರ ಸಂಸ್ಕಾರ ನೋಡಿ ಒಪ್ಕೊಂಡಿದ್ ನಾನು ಹೆಂಗೆ ಈ ಮನೆಯಾಗೆ ನನ್ನ ಮಕ್ಕಳನ್ನ ಬೆಳೆಸಿದ್ನೋ ಹಂಗೆ ಅಮ್ಮಾಜಿಯವರು ಅವ್ರ ಮಕ್ಕಳನ್ನ ಅವ್ರ ಮನೆಯಾಗಿ ಬೆಳೆಸವ್ರೆ. ಅದನ್ನ ನೋಡಿ ನಾನು ಒಪ್ಕೊಂಡಿತ್ತು. ನೋಡೋ, ಹೆಣ್ಣೋರು ಮದುವೆ ಮಾಡ್ಕೊಳೋದು ಅದು ಅವ್ರ ಊರ್ನಾಗೆ, ಅದು ಪದ್ಧತಿ, ಸರಿನಾ? ನಿಂಗೂ ಗೊತ್ತಲ್ಲ. ನಾನು ಈಗ್ಲೇ ಹೋಗ್ತೀನಿ ಅಮ್ಮಾಜಿ ಅವ್ರತವ, ಇದನ್ನೇ ನಿರ್ಧಾರ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಅಣ್ಣಯ್ಯ, ಈಗ್ಲಾ? ಏನ್ಲ ನೀನು, ಈಗಾಗಲೇ ಸಂಜೆ ಆಗದೆ ಈಗ ಓದಿಯಾ? ಗೊತ್ತಾರೇನೆ ಹೋಗಿವಂತೆ, ಈ ಸುಮ್ಕಿರು. ಊರಿ ಒತ್ತಾರೆ ಹೋದ್ರೆ ಆತು. ತುಂಬಾ ಮುದ್ದಾಗಿದೆ. ನಿನ್ ಕೈಲಿ ಬಳೆಗಳು ಮುದ್ದಾಗಿದೆ ಅಂದೆ. ನಿಂಗೆ ಫೋನ್ ಬಂದೈತೆ. ಯಾರ್ ಫೋನು? ಲ್ಯಾಂಡ್ ಲೈನ್ಗೆ ಬಾವ ಫೋನ್ ಮಾಡೋರೆ, ಹೋಗಕ್ಕ. ಹೌದಾ? ನನ್ ಮೊಬೈಲ್ಗೆ ಫೋನ್ ಮಾಡ್ತಾರೆ ಅನ್ಕೊಂಡ್ರೆ ಲ್ಯಾಂಡ್ ಲೈನ್ ಫೋನ್ ಮಾಡಿದಾರಾ? ಏನೈತೆ? ಅಯ್ಯೋ ಪೆಕ್ರಿ, ಬಾವ ಫೋನ್ ಮಾಡಿಲ್ಲ, ಸುಳ್ಳು ಹೇಳ್ದೆ. ನೋಡಲ್ಲಿ ಫೋನ್ ಬಂತು. ಹಲೋ ಹಲೋ, ಯಾರಿದು? ಶೋಭರಾಜ್. ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದ್ದೀನಿ. ಮೊದಲೇ ಹೇಳ್ತಾ ಇದ್ದೀನಿ, ದೊಡ್ಡ ಪಾರ್ಟಿ ಕೊಡ್ಬೇಕಾಗತ್ತೆ. ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಪದ್ಮಿನಿ, ನೀನು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ಯಾ. ಡ್ಯಾನ್ಸಿಂಗ್ ಸೂಪರ್ ಜೋಡಿ ಶೋನಲ್ಲಿ ನೀನು ಒಬ್ಳು ಕಂಟೆಸ್ಟೆಂಟ್. ಈಗ ಹ್ಯಾಪಿನಾ? ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಈ ಜರ್ನಿ ಜೊತೆ ನಾನಿರ್ತೀನಿ, ಎಲ್ಲ ನೋಡ್ಕೊಳ್ತೀನಿ. ಸರ್, ನಾನು ಈ ಶೋನಾಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ. ಡ್ಯಾನ್ಸ್ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಯವನಿ. ಏನ್ ಹೇಳ್ತಿದ್ಯಾ? ದಯವಿಟ್ಟು ಸರ್, ನನ್ನನ್ನು ಇನ್ನೇನು ಕೇಳಬೇಡಿ. ಹಲೋ ಹಲೋ, ಶಿಟ್. ಏನು ಈ ಥರ ಎಲ್ಲ ಹೇಳ್ತಿದ್ದಾಳೆ? ಇವಳನ್ನ ಯೂಸ್ ಮಾಡಿಕೊಂಡು ದುಡ್ಡು ಮಾಡೋಣ ಅನ್ನೋ ಪ್ಲಾನಲ್ಲಿ ನಾನಿದ್ರೆ ಡ್ಯಾನ್ಸೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಶಿಟ್. ಫಸ್ಟ್ ಟೈಮ್ ಮನೆಗೆ ಹೋದಾಗ ಆ ಪದ್ಮಿನಿ ಇರ್ಲಿಲ್ಲ. ಅವಾಗಂತೂ ಏನು ಕೂಡ ಗಮನಿಸಿರ್ಲಿಲ್ಲ. ಇವತ್ ನೋಡಿದ್ನಲ್ಲ, ಹೋ ಗಾಡ್, ಅದೊಂದ್ ಮನೇನಾ? ಏನ್ ಗೊತ್ತಾ ಅಮ್ಮಾಜಿ, ಒಂದ್ ವಸ್ತುನು ಸರಿಗಿಲ್ಲ. ಕೂತ್ಕೊಳ್ಳೋದಿಕ್ಕೆ 2 ಚೇರ್ ಕೂಡ ನೆಟ್ಟಿಗಿರೋದಿಲ್ಲ ಅಲ್ಲಿ. ಆ ಮನೆಯವರಲ್ಲಿ ಒಬ್ರು ಊರ್ವಶಿ ಅಂತ ಇದಾರಲ್ವಾ, ಅವ್ರಿಗಂತೂ ಸ್ವಲ್ಪನೂ ಮ್ಯಾನಸ್ ಅನ್ನೋದೇ ಇಲ್ಲ. ಏನೇನೋ ಮಾತಾಡ್ತಾರೆ. ಅವ್ರು ಬಡವರೇ ಆಗಿರ್ಬೋದು, ಅವ್ರ ಮನೇಲಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರು ನಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ಅಲ್ವಾ.
ಇಟ್ಕೊಂಡ್ ಏನ್ ಮಾಡ್ತೀಯ? ಮದ್ವೆಗ್ ಬರೋರು ನೋಡೋದು ಅವ್ರ ಸ್ಟೇಟಸ್ನ, ಆ ಪ್ರೀತಿನಲ್ಲ. ಬಡವ್ರ ಮನೆ ಹುಡುಗಿನ ಸೊಸೆ ಮಾಡ್ಕೊಂಡ್ವಿ ಅಂತ ಹೇಳಿ ದೊಡ್ಡೋರಾಗೋದು ಸುಲಭನೇ. ಆದ್ರೆ ಇಂಥ ಫ್ಯಾಮಿಲಿ ಜೊತೆ ಆ ಸಂಬಂಧನ ಕೊನೆವರೆಗೂ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಮಾತ್ರ ತುಂಬಾ ಕಷ್ಟ. ಮುಗೀತಾ ನಿಮ್ದು? ಮ್ಯಾನರ್ಸ್ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀರಲ್ಲ, ಒಬ್ಬರ ಮನೆ ಬಗ್ಗೆ, ಅದು ನಮ್ಮನೆಗೆ ಹೆಣ್ಣು ಕೊಡ್ತಾ ಇರೋ ಮನೆ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡದೆ ಇರೋದೇ ಮ್ಯಾನರ್ಸ್. ಇಷ್ಟಕ್ಕೂ ಮದುವೆ ಉಳಿಯೋದು ಅವರ ಪ್ರೀತಿಯಿಂದ ಹೊರತು ಯಾರ ಸ್ಟೇಟಸ್ ಇಂದಾನೂ ಅಲ್ಲ. ಇನ್ನು ನಾನು ತುಂಬಾ ದೊಡ್ಡವಳಾಗ್ಬೇಕು ಅನ್ನೋ ಕಾರಣಕ್ಕೆ ಬಡವ್ರ ಮನೆ ಸಂಬಂಧ, ಬಡವ್ರ ಮನೆ ಹುಡುಗಿನ ನಾನು ತಂದ್ಕೋತಾ ಇಲ್ಲ. ನಮ್ಮ ನಂದನಿಗೆ ತಕ್ಕ ಹುಡುಗಿ, ನಮ್ಮನೆಗೆ ತಕ್ಕ ಹೆಣ್ಣು ಅಂತ ನಾನು ಅವಳನ್ನ ನಮ್ಮನೆ ಸೊಸೆ ಮಾಡ್ಕೋತಾ ಇದ್ದೀನಿ. ಇನ್ನೊಂದ್ಸರ್ತಿ ಏನಾದ್ರೂ ಅವ್ರ ಮನೆ ಬಗ್ಗೆ ಕೇವಲವಾಗಿ ಮಾತಾಡಿದ್ರಿ ಪರಿಣಾಮ ಚೆನ್ನಾಗಿರೋದಿಲ್ಲ. ಅರ್ಥ ಆಯ್ತಾ?